ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಹಾಲಿ ಸಿಎಂ ಮತ್ತೆ ಮಾಜಿ ಸಿಎಂಗೆ ಇವತ್ತು ವೆರಿ ಬಿಗ್ ಡೇ ಆಗಿತ್ತು. ಎರಡೂ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಫಸ್ಟ್ ಸಿದ್ದರಾಮಯ್ಯ ಕುರಿತಂತೆ ಮಾತಾಡ್ತಾ ಹೋಗೋಣ. ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಸಿಬಿಐಗೆ ಯಾಕೆ ವರ್ಗಾವಣೆ ಇಲ್ಲ ಅಂತ. ಸೊ ನಿಮ್ಮ ಹತ್ರ ಡೀಟೇಲ್ಸ್ ತಗೊಳ್ತೀನಿ. ಅದಕ್ಕೂ ಮುಂಚೆ ದೂರುದಾರ ಸ್ನೇಹಮಯಿ ಕೃಷ್ಣ ಮಾತಾಡ್ತಾ ಇದ್ದಾರೆ, ನೋಡ. ಅದು ಯಾವ ಅಂಶಗಳನ್ನ ಇಟ್ಕೊಂಡು ಮಾನ್ಯ ನ್ಯಾಯಾಲಯ ಈ ತೀರ್ಪು ನೀಡಿದೆ ಎಂದು ಗಮನಿಸಬೇಕಾಗುತ್ತೆ. ಅವೆಲ್ಲ ಅಂಶಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಸೊ ಅಲ್ಲಿಂದ ಸೂಕ್ತ ಆದೇಶ ಪಡೆಯುವಂಥ ಕಾನೂನು ಹೋರಾಟನ ನಾವು ಮಾಡ್ತೀವಿ. ಹೌದು ಸರ್, ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಮತ್ತೆ ಎಲ್ಲ ತಪ್ಪಿದ ಶಿಕ್ಷೆ ಕೊಡಿಸುವಂಥ ನಿರಂತರ ಹೋರಾಟ ನಡೆಯುತ್ತೆ. ಫೈನ್. ಮೇಲ್ಮನವಿ ಸಲ್ಲಿಕೆ ಕುರಿತಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಈಗ ಹೇಳ್ತಾ ಇದ್ರು, ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಮೇಲ್ಮನವಿ ಅರ್ಜಿಯನ್ನ ಹಾಕೊಳ್ತೀವಿ, ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲಿ ಮತ್ತೆ ಹೋರಾಟವನ್ನ ಮುಂದುವರಿಸೋ ಕುರಿತಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಆದೇಶ ಬರ್ತಾ ಇದ್ದಂಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಸಂದರ್ಭ ಏನಿಲ್ಲ, ಹೋರಾಟದಲ್ಲಿ ಸೋಲು ಗೆಲುವು ಏರುಪೇರು ಇದ್ದೇ ಇರ್ತದೆ. ಈ ಒಂದು ತೀರ್ಪನ್ನು ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಪ್ರಶ್ನಿಸಿ ಅಲ್ಲಿಂದ ಒಂದು ಸೂಕ್ತ ಆದೇಶ ಪಡೆಯುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹೌದು ಸರ್, ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣನ ಈ ಒಂದು ತೀರ್ಪನ್ನು ರದ್ದುಪಡಿಸಿ ಏನು ಮೂಢ ಪ್ರಕರಣ ಇದೆ ಅದನ್ನು ಸಿಬಿಐಗೆ ವಹಿಸಿ ಅಂತೇಳಿ ಮನವಿ ಮಾಡಿಕೊಂಡು ಸೊ ಅಲ್ಲಿಂದ ಸೂಕ್ತ ಆದೇಶ ಪಡೆಯುವಂಥ ಪ್ರಯತ್ನ ನಾವು ಮಾಡ್ತೀವಿ. ಸರ್, ಅದು ತೀರ್ಪು ನೋಡಿದಾಗಲೇ ಓದ್ದಾಗಲೇ ಗೊತ್ತಾಗುತ್ತೆ ಯಾವ ಅಂಶಗಳನ್ನ ಇಟ್ಕೊಂಡು ಮಾನ್ಯ ನ್ಯಾಯಾಲಯ ಈ ತೀರ್ಪು ನೀಡಿದೆ ಎಂದು ಗಮನಿಸಬೇಕಾಗುತ್ತೆ. ಅವೆಲ್ಲ ಅಂಶಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಸೊ ಅಲ್ಲಿಂದ ಸೂಕ್ತ ಆದೇಶ ಪಡೆಯುವಂಥ ಕಾನೂನು ಹೋರಾಟನ ನಾವು ಮಾಡ್ತೀವಿ. ಹೌದು ಸರ್, ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಮತ್ತೆ ಎಲ್ಲ ತಪ್ಪಿದ ಶಿಕ್ಷೆ ಕೊಡಿಸುವಂಥ ನಿರಂತರ ಹೋರಾಟ ನಡೆಯುತ್ತೆ. ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ದೂರುದಾರ ಸ್ನೇಹಮಯಿ ಕೃಷ್ಣ ಸಿಬಿಐಗೆ ಈ ಕೇಸನ್ನ ಹಸ್ತಾಂತರ ಮಾಡಬೇಕು ಅಂತ ಕೋರಿ ಅರ್ಜಿಯನ್ನ ಹಾಕಿದ್ರು. ಆದರೆ ಲೋಕಾಯುಕ್ತ ತನಿಖೆನ ಮುಂದುವರಲಿ, ಸಿಬಿಐಗೆ ಬೇಡ ಅಂತ ಹೇಳಿ ಹೈಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ಕೊಟ್ಟಿದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ಬ ದೂರುದಾರರಾಗಿರುವಂತ ಗಂಗರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಗಂಗರಾಜ್ ಅವರೇ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಬೇಕು ಅಂತ ಅರ್ಜಿ ಹಾಕಿದ್ರಿಂದ ಇಲ್ಲಿ ತನಕ ಈ ಕೇಸಲ್ಲಿ ಒಂದಿಷ್ಟು ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಬಂದಿದ್ದೀರಾ. ಈಗ ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ರು, ಯಾವೆಲ್ಲ ಆಧಾರದ ಮೇಲೆ ಸಿಬಿಐಗೆ ಬೇಡ ಲೋಕಾಯುಕ್ತ ತನಿಖೆನೆ ಮುಂದುವರಲಿ ಅಂತ ಇವತ್ತು ಕೋರ್ಟ್ ಆದೇಶ ಕೊಟ್ಟಿದೆ ಅಂತ ನಿಮ್ಗೆ ಏನೇನು ಮಾಹಿತಿ ಸಿಕ್ಕಿದೆ? ಮೇಡಮ್, ನನಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈಗಾಗಲೇ 3 ತನಿಖಾ ಸಂಸ್ಥೆಗಳು ತನಿಖೆ ನಡೀತಾ ಇದೆ. ಒಂದು ಲೋಕಾಯುಕ್ತ ನಡೀತಾ ಇದೆ, ಮೂಢ ಹಗರಣ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯ ಪ್ರಕರಣ ಮಾತ್ರ ಲೋಕಾಯುಕ್ತ ಮಾಡ್ತಾ ಇದೆ. ಹೌದು. ಮತ್ತೆ ದೇಸಾಯಿ ಅವರ ಆಯೋಗವನ್ನು ರಚನೆ ಮಾಡಿ ಅಲ್ಲೂ ಸಹ ತನಿಖೆ ನಡೀತಾ ಇದೆ. ಮತ್ತೆ ಮತ್ತೊಂದು ಕಡೆ ಇಡಿ ಅವರು ತನಿಖೆ ನಡೀತಾ ಇದೆ. ಹೌದು. ಈ 3 ತನಿಖಾ ವರದಿಗಳು ಯಾವುದನ್ನು ಸಹ ಇನ್ನ ಕ್ಲಿಯರ್ ಆಗಿಲ್ಲ. ಹಾಗಾಗಿ ನಾವು ಈ ಹಂತದಲ್ಲಿ ಸಿಬಿಐ ಕೊಡಿ ಅಂತ ಕೇಳಿದ್ದು ತಪ್ಪಾಯ್ತಾ ಸರಿ ಆಯ್ತಾ ಅದು ಬೇರೆ ವಿಷಯ. ಬಟ್ ಒಂದೇನಂದ್ರೆ ಮಾನ್ಯ ನ್ಯಾಯಾಲಯ ಏನ್ ಇವತ್ತು ಆದೇಶ ಮಾಡಿದೆ, ಇವ್ರು ಹಾಕಿದಂತಹ ಅರ್ಜಿನ ವಜಾ ಮಾಡಿದೆ. ಸೊ ಈ ಎಲ್ಲ ಆಂಗಲ್ ನೋಡಿ, ಯಾಕೆಂದ್ರೆ ಈಗ ಲೋಕಾಯುಕ್ತದಲ್ಲಿ ಏನಾದ್ರು ನಮ್ಮ ಪರವಾಗಿ ಏನು ಜಡ್ಜ್ಮೆಂಟ್ ಅವರು ವರದಿ ಕೊಡ್ಲಿಲ್ಲ ಅಂದಾಗ ನಾವು ಅಪ್ಪರ್ ಕೋರ್ಟ್ ಹೋಗೋಕೆ ಅವಕಾಶ ಇರುತ್ತೆ. ಮತ್ತೆ ಇಡಿಯಿಂದಲೂ ಸಹ ನಮಗೆ ನ್ಯಾಯ ಸಿಕ್ಲಿಲ್ಲ, ಪ್ರಾಧಿಕಾರಕ್ಕೆ ಆಗಿರೋ ನಷ್ಟನ ಬರ್ಸಕ್ಕೆ ವಾಪಸ್ ಇದು ಮಾಡಕ್ ಆಗ್ಲಿಲ್ಲ ಅಂದಾಗ ನಾವು ಮತ್ತೊಂದು ತನಿಖಾ ಸಂಸ್ಥೆಗೆ ಕೊಡಿ ಅಂತ ಬಿಡುತ್ತೆ ಅಪ್ರೋಚ್ ಮಾಡಬಹುದು. ಮತ್ತೆ ದೇಸಾಯಿ ಆಯೋಗ ಈಗ ಆಲ್ರೆಡಿ 6 ತಿಂಗಳಿಂದ ನಡೀತಾ ಇದೆ. ಮತ್ತೆ ಈಗ 6 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ 3 ಕಡೆ ತನಿಖೆ ನಡೀತಾ ಇರೋದ್ರಿಂದ ಯಾವ ತನಿಖಾ ಅಧಿಕಾರಿಗಳು ಸಹ ತನಿಖಾ ವರದಿಯನ್ನು ಇಲ್ಲಿವರೆಗೂ ಸಂಪೂರ್ಣವಾಗಿ ಸಲ್ಲಿಸಿಲ್ಲ. ಹೌದು. ಈ ಎಲ್ಲಾ ಆಂಗಲ್ ಅನ್ನು ನೋಡಿಕೊಂಡು ಮಾನ್ಯ ನ್ಯಾಯಾಲಯ ಮೋಸ್ಟ್ಲಿ ಈ ಅರ್ಜಿನ ವಜಾ ಮಾಡಿರಬಹುದು ಅಂತ ನನಗನ್ನಿಸ್ತಾ ಇದೆ. ಓಕೆ, ಸ್ನೇಹಮಯಿ ಕೃಷ್ಣ ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಕಾನೂನು ಹೋರಾಟ ಮುಂದುವರಿಸ್ತೀವಿ, ಸೊ ಇದೇ ಅರ್ಜಿಯನ್ನ ನಾವು ಸುಪ್ರೀಂ ಕೋರ್ಟ್ಗೂ ಹಾಕೋತೀವಿ, ಮೇಲ್ಮನವಿ ಸಲ್ಲಿಕೆ ಮಾಡ್ತೀವಿ. ಖಂಡಿತ ಮೇಡಮ್, ಅದನ್ನ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯ ಮಾತಿಲ್ಲ. ಯಾರೇ ಆಗ್ಲಿ ಒಂದು ಸರಿ ನಾವು ದೂರುದಾರರು ದೂರು ಕೊಟ್ಬಿಟ್ಟು ನಾವು ಹಿಂದೆ ಸರಿಯ ಮಾತಿಲ್ಲ. ಅಲ್ಲಿ ಮುಂದುವರಿಲೇಬೇಕು, ತನಿಖೆ ಆಗ್ಲೇಬೇಕು, ಉನ್ನತ ಮಟ್ಟ ತನಿಖೆ ಆಗ್ಬೇಕು. ಸಿದ್ದರಾಮಯ್ಯ ಪ್ರಕರಣವನ್ನು ಹೊರತುಪಡಿಸಿ ಸಾವಿರಾರು ಕೋಟಿ ಅಕ್ರಮ ನಡೆದಿದೆ ಪ್ರಾಧಿಕಾರದಲ್ಲಿ, ತಮಗೂ ಗೊತ್ತಿರೋ ವಿಷಯ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಇವತ್ತು ಕೊಟ್ಟಂತಹ ಜಡ್ಜ್ಮೆಂಟ್ ಹಿನ್ನೆಲೆ ಅಂತ ನಮ್ಗೆ ಹಿನ್ನಡೆ ಅಂತ ಅನ್ಕೊಳಕ್ ಹೋಗ್ಬಾರ್ದು. ನಮ್ಗೆ ಎಲ್ಲಿ ನಮ್ಮ ತಪ್ಪುಗಳಾಗಿದ್ದಾವೆ, ಎಲ್ಲೆಲ್ಲಿ ನಾವು ಎಡೆದಿದ್ದೀನೋ ಸರಿಪಡಿಸ್ಕೊಳಕ್ಕೂ ಒಂದು ನಮ್ಗೆ ದಿಕ್ಸೂಚಿ ಇದು. ಹಾಗಾಗಿ ಇನ್ನು ಮುಂದಿನ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಕೃಷ್ಣ ಅವ್ರು ಹೇಳ್ತಾ ಇರೋ ಪ್ರಕಾರ ಮುಂದಿನ ಸುಪ್ರೀಂ ಕೋರ್ಟ್ ಅನ್ನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಆಗಿರೋಂಥದ್ದು ಏನು ಮೈನಸ್ ಪಾಯಿಂಟ್ಗಳು ಅಲ್ಲಿ ನಾವು ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಮುಂದೆ ಹೋರಾಟ ಮಾಡ್ಬೇಕಾಗಿ ಬರುತ್ತೆ.
ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯಾಲಯದಲ್ಲಿ ಏನ್ ಆದೇಶ ಆಗಿದೆ ಈಗ ಇವತ್ತು. ಮುಂದಿನ ಕಾನೂನು ಹೋರಾಟಗಳು ಒಂದ್ ಕಡೆ, ಹೌದು ನಾವು ಹಿಂದ್ ಸರಿಯಲ್ಲ ಮತ್ತೆ ನಾವು ಹಿಂದೆ ಸರಿಯಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಗಂಗರಾಜ್ ಅವರೇ. ಈಗ ಸ್ನೇಹಮಯಿ ಕೃಷ್ಣ ಅವರ ಆರೋಪದ ತರ ಈಗ ಈ ತನಿಖಾ ಪ್ರಕ್ರಿಯೆಗಳು ಹಂತಗಳ ಬಗ್ಗೆ ನಿಮ್ಗೂ ಏನಾದ್ರೂ ಅನುಮಾನಗಳಿದೆಯಾ? ಮೇಡಮ್, ತನಿಖಾ ಅಂತ ಏನ್ ನಡೀತಾ ಇದ್ರೆ ಗೌಪ್ಯ ಆಗಿರುತ್ತೆ. ಯಾವ್ದು ತನಿಖಾ ಸಂಸ್ಥೆಗಳು ಏನ್ ತನಿಖೆ ಮಾಡ್ತಾ ಇದೀವಿ ಅಂತ ಲೀಕೌಟ್ ಮಾಡ್ಲಲ್ಲ. ಲೋಕಾಯುಕ್ತ ಏನ್ ಮಾಡ್ತಾ ಇದಾರೆ ಅಂತ ನಮಗೂ ಮಾಹಿತಿ ಗೊತ್ತಿಲ್ಲ. ಬಟ್ ಲೋಕಾಯುಕ್ತದಲ್ಲಿ ಏನೇ ಆದ್ರೂ ಅಲ್ಲಿ ಮೈನಸ್ ಆಗೇ ಆಗತ್ತೆ. ಲೋಕಾಯುಕ್ತದಲ್ಲಂತೂ ನ್ಯಾಯ ಸಿಕ್ಕಲ್ಲ. ಯಾಕಂದ್ರೆ ಆ ಲೋಕಾಯುಕ್ತ ಸಂಸ್ಥೆನೇ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ನಾನೇ ಈ ಹಿಂದೆ ಲೋಕಾಯುಕ್ತರ ವಿರುದ್ಧನೇ ನಾನು 8 ಕೋಟಿ ಹಗರಣದಲ್ಲ ಆರೋಪದ ಮೇಲೆ ನಾನು ಇಡಿಗೂ ದೂರು ಕೊಟ್ಟಿದ್ದೀನಿ, ಮನೆಯ ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದೀನಿ. ಇಂಥ ಸಂಸ್ಥೆ ಈಗ ತನಿಖೆ ಮಾಡ್ತಾ ಇರೋದ್ರಿಂದ ಅಲ್ಲಿ ನ್ಯಾಯ ಅಂತೂ ಸಿಗೋದಿಲ್ಲ. ಆ ನ್ಯಾಯ ಸಿಕ್ಕಲಿಲ್ಲ ಅಂದಾಗ ನಾವು ಮನೆ ನ್ಯಾಯಾಲಯದಲ್ಲಿ ಮತ್ತೆ ಹೋಗಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಇಡಿ ಅವರು ತನಿಖೆ ನಡೆಯುತ್ತೆ. ಇಡಿಯಿಂದ ನಮ್ಗೆ ಏನೋ ನ್ಯಾಯ ಸಿಗಬಹುದು ಅಂತ ನನಗನ್ಸಿದೆ. ಮತ್ತೆ ಅಲ್ಲಿಂದ ದೇಸಾಯಿ ಆಯೋಗದಲ್ಲಿ ಏನಾಗುತ್ತೆ ಅಂದ್ರೆ ದೇಸಾಯಿ ಅವರು ಆಯೋಗದಲ್ಲಿ ವರದಿ ಕೊಡ್ಬೋದು ಅಷ್ಟೇನೆ. ವರದಿ ಕೊಟ್ಟದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರೋದು ಯಾರು? ಇದು ಸರ್ಕಾರ ತಾನೇ. ಆ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಲಿ. ಈಗ ಅರ್ಕಾವತಿ ಬಡಾವಣೆ ಹಗರಣ ಏನಾಗಿದೆ ಇವತ್ತವರೆಗೂ ವರದಿ ಏನು ಅಂತ ಹೊರಗಡೆ ಹಾಕ್ಲಿಕ್ಕೆ ರೆಡಿ ಇಲ್ಲ ಯಾರು. ಹೀಗಿರ್ಬೇಕಾದ್ರೆ ಈ ಹಂತಗಳನ್ನ ನಾವು ಮುಗಿಸ್ಕೊಂಡು ನಾವು ಮುಂದೆ ಹೋಗೋದು ಭಾರಿ ಉತ್ತಮ ಇತ್ತು. ಹೇಳ್ಬೇಕು ಲೋಕಾಯುಕ್ತ ಇವತ್ತಿನ ಆದೇಶದಲ್ಲಿ ವರದಿ ಏನಾದ್ರೂ ಕೋರ್ಟಿಗೆ ಕೊಡ್ಬೇಕು ಅಂತ ಅದ್ರ ಏನಾದ್ರು ಡೆಡ್ ಲೈನ್ ಕೊಟ್ಟಿರೋದು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ನಿಮ್ಗೆ? ಮೇಡಮ್ ಇಲ್ಲ ತಾವೀಗಷ್ಟೇ ತಾವ್ ಹೇಳಿದ್ದೆ ನನಗೆ ಗೊತ್ತಾಗಿದ್ದು. ಅಲ್ಲ ನಮಗೂ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಇಲ್ಲ ಖಂಡಿತ. ಯಾಕಂದ್ರೆ ಅದು ಲೆಂತಿ ಆರ್ಡರ್ ಸಾಹೇಬರು ಬರೆದಿರ್ತಾರೆ. ಈಗ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇರೋದ್ರಿಂದ ಮನೆ ನ್ಯಾಯಾಲಯ ಈಗೇನದು ನ್ಯಾಯಾಲಯದಲ್ಲಿ ಆದೇಶ ಈಗ ಪ್ರಕಟ ಆಗಿದೆಯಲ್ಲ, ಅದನ್ನ ದೊಡ್ಡ ಮಟ್ಟದಲ್ಲಿ ಆದೇಶ ಆಗಿರುತ್ತೆ. ಅದನ್ನೆಲ್ಲ ಸಂಪೂರ್ಣವಾಗಿ ಕೂಲಂಕುಷವಾಗಿ ಅದನ್ನು ಬರೆದಿರ್ತಾರೆ ಸಾಹೇಬರು. ಆ ಕಾಪಿ ಸಿಕ್ಕಿದ ಮೇಲೆ ಏನಲ್ಲಿ ಏನಾಗಿದೆ, ಏನು ಮೈನಸ್ ಆಗಿದೆ, ಏನ್ ಪ್ಲಸ್ ಆಗಿದೆ ಮತ್ತೆ ಚರ್ಚೆ ಮಾಡೋಣ. ಕಾಪಿ ಸಿಕ್ಕಿದ ಮೇಲೆ ಆದೇಶದ ಪ್ರತಿಯಲ್ಲಿ ಏನಿದೆ ಅಂತ ನೋಡಿ. ಥ್ಯಾಂಕ್ ಯು ಸೋ ಮಚ್ ಗಂಗರಾಜ್ ಅವರೇ ಮಾತಾಡಿದಕ್ಕೆ ನ್ಯೂಸ್ 18 ಜೊತೆ.